ಮುಂದಿನ ಕೇಸು ಮಿರರ್ ಕಾನ್ಕೇವ್ ಇನ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಇಲ್ಲಿ ಅಟ್ ಫೋಕಸ್. ಆಯ್ತಾ, ಈ ಜಾಗದಲ್ಲಿ ಇಡ್ತಾ ಇದ್ವಿ. ಸರಿನಾ? ಏನಾಗುತ್ತೆ, ಯಾವ್ದನ್ನ ರೇ ತಗೊಳ್ಳಿ, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಗೋ ಥ್ರೂ ಫೋಕಸ್. ಮುಂದಿಂದು ಇದು ತಗೊಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಬರಂಗ್ ಮಾಡ್ಬೋದು. ಹೇಳ್ತೀನಿ ಇಲ್ಲಿ. ಇಲ್ಲಿ ಏನು ಹೇಳಕ್ ನೋಡ್ತಾ ಇದೀನಿ ಅಂತ ಹೇಳಿದ್ರೆ, ಹಾ, ಈ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವು ಸ್ಕೇಲ್ನ ಸೆಂಟರ್ ಆಫ್ ಕರ್ವೇಚರ್ ಇಂದ ಲೈಟ್ ಬರೋ ಹಂಗೆ ಇಟ್ಕೊಬೇಕು. ಸೊ ದಟ್ ಇದು ಕೂಡ ಟಚ್ ಆಗ್ತಾ ಇರಬೇಕು. ಯಾಕಂದ್ರೆ ಲೈಟ್ ಅಲ್ಲಿಂದನೇ ತಾನೇ ಬರೋದು ಹೇಳ್ಬೇಕು ಅಂದ್ರೆ. ಸೊ ಆ ಥರ ಇದ್ದಾಗ ಈ ಥರ ಲೈನ್ ಒಂದು ಬಿಡಿಸಿ, ಮತ್ತೆ ಇಲ್ಲಿಂದ ಲೈನ್ ನೋಡಿ ಒಂದು ಹೇಳಿದೆ. ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಂದ ಕ್ಲೀನಾಗಿ ಸೀದಾ ಲೈನ್ ಹೇಳಿರಿ, ಅಷ್ಟೇ ಉತ್ತರ. ಸೊ ಲೈಟು ಇದು ನಿಮ್ಮ ಸೋರ್ಸ್, ಜ್ಞಾಪಕ ಇರಲಿ. ಇಲ್ಲಿಂದನೇ ನಿಮ್ಮ ಲೈಟ್ ಬರ್ತಾ ಇರೋದು ಅಲ್ವಾ. ಸೊ ಈ ಥರ ಮುಂದೆ ಹೋಗಿ ಮಿರರ್ಗೆ, ಈ ಕನ್ನಡಿಗೆ ಏನು ಗೊತ್ತಾಗುತ್ತೆ ಅಲ್ಲಿಂದನೇ ಬರ್ತಾ ಇದೆಯೇನೋ ಅಂತ ತಿಳ್ಕೊಳತ್ತೆ ಅಲ್ವಾ. ಕನ್ನಡಿಗೆ ಇಟ್ ಡಸಂಟ್ ಮ್ಯಾಟರ್, ಅಲ್ಲಿಂದ ಬರೋಂಗೆ ಕಾಣ್ತಾ ಇತ್ತು ಅಂತ ಹೇಳಿದ್ರೆ ತಿರ್ಗಾ ಆ ಕಡೆನೇ ವಾಪಸ್ ಎಸೆಯುತ್ತೆ. ಸೊ ಹಾಗಾಗಿ ಇಟ್ ವಿಲ್ ಗೋ ಬ್ಯಾಕ್ ಇನ್ ದ ಸೇಮ್ ಪಾತ್. ಆಯ್ತಾ, ಈ ರೀತಿಯಲ್ಲಿ ನೀವು ಚಿತ್ರ ಬಿಡಿಸ್ಕೊಬೇಕು. ಹೇಗೆ ನಿಮ್ಮ ಒಂದು ಯಾವುದರಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಟ್ಟಾಗ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಆಯ್ತಲ್ವಾ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲೂ ಕೂಡ ನಿಮ್ಗೆ ಉತ್ತರ ಗೊತ್ತಿದೆ. ಏನಂತ ಹೇಳಿದ್ರೆ ಇವೆರಡು ಲೈನ್ ನೋಡಿ, ದೇ ವಿಲ್ ಬಿ ಪ್ಯಾರಲಲ್. ಸೊ ದಿಸ್ ಟು ಲೈನ್ಸ್ ವಿಲ್ ಬಿ ಪ್ಯಾರಲಲ್. ಇಲ್ಲೂ ಕೂಡ ನಿಮಗೆ ಉತ್ತರ ಮೊದಲೇ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ ದ ರಿಫ್ಲೆಕ್ಟೆಡ್ ಲೈಟ್ಸ್ ವಿಲ್ ಬಿ ಪ್ಯಾರಲಲ್. ಈ ನೀವು ಯಾವುದೇ ತಗೊಳ್ಳಿ, ಇದೆ ಅಂತಾನೆ ಅಲ್ಲ, ಇದು ಕೂಡ ತಗೊಳ್ಳಿ, ಈ ತರ ಪ್ಯಾರಲ್ ಬಂದೇ ಬರುತ್ತೆ. ಇವ ಎರಡು ಆಂಗಲ್ ಮೆಷರ್ ಮಾಡಿ ಆಲ್ಮೋಸ್ಟ್ ಈಕ್ವಲ್ ಇದ್ದೇ ಇರುತ್ತೆ. ಸೊ ಇದು ನಿಮ್ಮ ಫ್ಯಾಕ್ಟ್ ಇದು, ಸರಿನಾ. ಸೊ ಆಲ್ ದಿಸ್ ಲೈನ್ಸ್ ಆರ್ ಪ್ಯಾರಲಲ್. ಸೊ ಇದು ನಿಮ್ಮ ಫೋಕಸ್, ಇದು ನಿಮ್ಮ ಪೋಲ್. ಸೊ ಕಾಮನ್ ಮಿಸ್ಟೇಕ್ ವಿತ್ ಆರೋ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆರೋ ಈ ತರ ಬರೀತಾರೆ ಅಂತ ಹೇಳಿದ್ರೆ ಲೈಟ್ ಇಲ್ಲಿಂದ ಬರೋ ಹಂಗೆ. ಆರೋ ಇಂಡಿಕೇಟ್ಸ್ ಲೈಟ್ ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. ನೀವು ಎಲ್ಲೆಲ್ಲೋ ಬರೆಯೋದಕ್ಕಾಗಲ್ಲ. ಸೋರ್ಸ್ ಇಂದ ತಾನೇ ಲೈಟ್ ಬರಬೇಕಾಗಿರೋದು ಅಲ್ವಾ. ಬಲ್ಪ್ ಎಲ್ಲಿರುತ್ತೆ ಅದರಿಂದ ಹೊರತು ಬಲ್ಪು ಇಲ್ದಿರೋ ಕಡೆ ಅಲ್ಲಿಂದ ಲೈಟ್ ಬರಲ್ಲ. ಸೊ ಬಲ್ಪಿಂದ ಲೈಟ್ ಹೋಗಿ ವಾಪಸ್ ಹೋಗುತ್ತೆ. ಮತ್ತೆ ಲೇಬಲ್ ಮಾಡೋದು ಮರಿಬೇಡಿ. ಸೊ ಇದು ನಿಮ್ಮ ಎ ಬಿ, ಇನ್ ಮಿಕ್ಕಿದೆಲ್ಲ ಲೇಬಲ್ ಆಗೋಗಿದೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಇನ್ಫಿನಿಟಿ. ಬಿಕಾಸ್ ದಿಸ್ ಟು ಲೈನ್ಸ್ ವಿಲ್ ಬಿ ಪ್ಯಾರಲಲ್ ಅಂತ ಹೇಳ್ಬೋದು, ಸರಿನಾ. ಸೊ ಪ್ರಾಕ್ಟಿಕಲ್ ಆಗಿ ಇದನ್ನು ಹೇಗೆ ಡ್ರಾ ಮಾಡೋದು ಅಂತ ಹೇಳಿ ನೋಡ್ಬಿಡಿ. ಮೊದಲದಾಗಿ 15 ಸೆಂಟಿಮೀಟರ್ ಇಂದ ಹೆಚ್ಚು ಲೈನ್ ಡ್ರಾ ಮಾಡಿಟ್ಟಿರಿ. ನೆಕ್ಸ್ಟ್ 0, 3 ಮತ್ತೆ 6 ಮಾರ್ಕ್ ಮಾಡಿಕೊಂಡು ಒಂದು ಆರ್ಕ್ ಡ್ರಾ ಮಾಡಿ. 6 ಸೆಂಟಿಮೀಟರ್ ಅಷ್ಟಿರುವಂತ ಆರ್ಕ್ ಡ್ರಾ ಮಾಡಿ. ಆಯ್ತಾ. ಸೊ ಶೇಡ್ ಮಾಡೋದು ಮರಿಬೇಡಿ. ಸೊ ಆಬ್ಜೆಕ್ಟ್ ಇಸ್ ಅಟ್ ಫೋಕಸ್ ಅಲ್ವಾ. ಸೊ ಆದಷ್ಟು ಪರ್ಪೆಂಡಿಕ್ಯುಲರ್, ಪ್ರಿನ್ಸಿಪಲ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ನೀವು ಡ್ರಾ ಮಾಡಬೇಕು. ಮೊದಲೇದು ಏನು, ಹಾ, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ತಗೊಂತಾ ಇದೀನಿ. ಟ್ರಿಕ್ ಏನಂತ ಹೇಳಿ ನಾನು ಹೇಳೋದು ಕಷ್ಟ ಕಂಡ್ರು ಹಿಂಗೆ ಮಾಡ್ತಾ ಇದೀನಿ ಅದನ್ನ ಅಂತ ಹೇಳಿ ಬಿಡ್ಸಿ ನೋಡ್ಸ್ಬೇಕಾಯ್ತು ನಾನು. ಅದನ್ನ ಸ್ವಲ್ಪ ಝೂಮ್ ಮಾಡಿ ನೋಡ್ಸಿದ್ರೆ ಅರ್ಥ ಆಗೋದು. ಎನಿವೇಸ್, ಸೊ ಅದು ಪ್ಯಾರಲಲ್ ಲೈನು, ಅದು ಹೇಗೆ ಡ್ರಾ ಮಾಡಿದೆ ಅಂತ ಹೇಳಿ ಅದೊಂದು ಟ್ರಿಕ್ ಅದು. ಸೊ ಇಟ್ ವಿಲ್ ಪಾಸ್ ಥ್ರೂ ಫೋಕಸ್.
ಮುಂದಿನ ಸ್ಟೆಪ್ ಏನೋ ಆಬ್ಜೆಕ್ಟ್ ಟಿಪ್ಪು ಸೆಂಟರ್ ಆಫ್ ಕರ್ವೇಚರು ಶುಡ್ ಬಿ ಇನ್ ಸಿಂಗಲ್ ಲೈನ್. ಸೊ ಲೈಟು ಮಿರರ್ ಮೇಲೆ ಬಿದ್ದು ಸೆಂಟರ್ ಆಫ್ ಕರ್ವೇಚರ್ ಹತ್ರ ಹೋಗುತ್ತೆ ಹೇಳಬೇಕು ಅಂದರೆ. ಸೊ ನಾನು ನಿಮ್ ಬಿಟ್ಸ್ ನೋಡ್ತಾ ಇದ್ದೀನಿ. ಸೊ ಲೈಟ್ ಅಲ್ಲಿಂದ ಆಕ್ಚುಲಿ ಬರೋದು, ಅಲ್ಲಿಂದ ಬಂದು ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಅಂಡ್ ಗೋ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಈ ರೀತಿಯಲ್ಲಿ. ಆಯ್ತಾ, ನೀವೇನು ಸ್ಕೇಲ್ ಎತ್ತಿ ಇದೆಲ್ಲ ನೋಡ್ಸೋಂಗಿಲ್ಲ. ಎಕ್ಸಾಮಲ್ಲಿ ಒಂದೇ ಸೀದಾ ಲೈನ್ ಹಿಡಿಯಿರಿ, ಆರೋ ಡ್ರಾ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ ಅಷ್ಟೇ. ಸೊ ಇದು ನಿಮ್ಮ ಉತ್ತರ ಆಯ್ತಾ. ಸೊ ಸೈಜ್ ಏನೋ, ಸೈಜ್ ಬಂದು ಹೈಲಿ ಎನ್ಲಾರ್ಜ್ ಅಂತ ಹೇಳಿ. ಹೈಲಿ ಎನ್ಲಾರ್ಜ್ಡ್, ಸಿ ಏನಕ್ಕೆ ಇದು ಹೈಲಿ ಎನ್ಲಾರ್ಜ್ ಅಂತ ಹೇಳಿದ್ರೆ, ಪ್ಯಾರಲಲ್ ಲೈನು ಎಲ್ಲಿ ಮೀಟ್ ಆಗುತ್ತೆ, ಇನ್ಫಿನಿಟಿ ಹತ್ರ. ಇನ್ಫಿನಿಟಿ ಹತ್ರ ಮೀಟ್ ಆಯ್ತು ಅಂದ್ರೆ ಎಷ್ಟು ದೂರ ಅದು ಅಲ್ವಾ, ತುಂಬಾ ದೂರದ್ದು ಅಂತ ಹೇಳಿದ್ರೆ ಇನ್ಫಿನಿಟಿನೇ. ಅಂತ ಕಡೆ ಮೀಟ್ ಮಾಡುವಂತ ಇಮೇಜ್ ಹೇಗೆ ಕಾಣುತ್ತೆ, ಹೈಲಿ ಎನ್ಲಾರ್ಜ್ಡ್. ಓರಿಯಂಟೇಷನ್ ಇನ್ವರ್ಟೆಡ್, ಉಲ್ಟಾ ಕಾಣುತ್ತೆ. ಇದನ್ನು ರಿಯಲ್ ಇಮೇಜ್ ಇದು ಆಯ್ತಾ. ಅಂದ್ರೆ ಕ್ಯಾಪ್ಚರ್ ಮಾಡ್ಬೋದು, ಅಫ್ಕೋರ್ಸ್ ಇನ್ಫಿನಿಟಿಗೆ ಹೋಗ್ಬೇಕು ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಲೊಕೇಶನ್ ಅಟ್ ಇನ್ಫಿನಿಟಿ ಅಲ್ವಾ. ಪ್ರಾಕ್ಟಿಕಲ್ ಆಗಿ ಅಷ್ಟೊಂದು ಏನು ಕಾಣಲ್ಲ, ಬಟ್ ನೋಡ್ಸ್ಬಿಡ್ತೇನೆ. ಅಲ್ವಾ, ಅಷ್ಟೊಂದೇನು ಕಾಣಲ್ಲ, ಬಟ್ ಹಾ ನೋಡಿದ್ರಲ್ಲ. ಸೊ ದಟ್ ಲೈಟ್ ಇಸ್ ಗೋಯಿಂಗ್ ಟು ಇನ್ಫಿನಿಟಿ, ಬಿಟ್ರೆ ಇನ್ಫಿನಿಟಿವರೆಗೂ ಹೋಗುತ್ತೆ. ಎಲ್ಲಿ ಉಪಯೋಗಿಸ್ಬೋದು, ಈ ಸರ್ಚ್ ಲೈಟು, ಫ್ಲಡ್ ಲೈಟು, ವಾರ್ನಿಂಗ್ ಲೈಟು, ಲೈಟ್ ಹೌಸಲ್ಲಿ ಎಂಥದ್ದು ಕಾನ್ಸಂಟ್ರೇಟೆಡ್ ಬೀಮ್ ಆಫ್ ಲೈಟ್ ಬರುತ್ತೆ ನೋಡಿ. ತಿರ್ಗಾ ಮರ್ತು ಹೋಯ್ತು ಹೆಸರು, ಇವಾಗ ತಾನೇ ನೆನ್ಸ್ಕೊಂಡಿದ್ದೆ ಕಂಡ್ರು. ಎಂಥದ್ದು ಫ್ಲಡ್ ಲೈಟೇ ಅಲ್ವಾ ಫ್ಲಡ್ ಲೈಟಾ, ಅದೇ ಹಿಂಗೆ ಕಾನ್ಸಂಟ್ರೇಟೆಡ್ ಬೀಮ್ ಆಫ್ ಲೈಟ್ ಬರುತ್ತಲ್ಲ. ಬೇಸಿಕಲಿ ಎಂಥದ್ದು ಟಾರ್ಚ್ ಅನ್ನೋದಕ್ಕಿಂತ ಫ್ಲಡ್ ಲೈಟಾ ಎಂಥದ್ದು ಇದು ಸ್ಪೆಲ್ಲಿಂಗು ತಪ್ಪಿರ್ಬೇಕು, ಇದು ಸರಿ ಇದೆಯಾ. ಎನಿವೇಸ್ ಫ್ಲಡ್ ಲೈಟ್ ಅಂತ ಹೇಳಿ ಏನೇ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸ್ಟೇಜ್ ಮೇಲೆಲ್ಲ ಉಪಯೋಗಿಸ್ತಾರೆ ನೋಡಿ, ಈ ಕಾನ್ಸಂಟ್ರೇಟೆಡ್ ಬೀಮ್ ಆಫ್ ಲೈಟ್ ಬಿಡ್ತಾರಲ್ಲ, ಹಿಂಗೆ ಪಕ್ಕ ಸರ್ಕಲ್ ಆಗಿ ಲೈಟ್ ಬರುತ್ತೆ ನೋಡಿ. ಮತ್ತೆ ಈ ಲೈಟ್ ಹೌಸಲ್ಲಿ ಈ ವಾರ್ನಿಂಗ್ಗೋಸ್ಕರ ಈ ಲೈಟ್ ಹೌಸ್ ಅಂತ ಇರುತ್ತೆ ನೋಡಿ, ಸಮುದ್ರ ತೀರದಾಗೆ ಹಿಂಗಿರಲ್ಲ, ಅದು ಹೀಗಿರುತ್ತೆ, ಮೇಲ್ಗಡೆ ಲೈಟ್ ಇರುತ್ತೆ, ತಿರುಗ್ತಾ ಇರುತ್ತೆ. ವೆಬ್ ಸರ್ಚ್ ಮಾಡಿ ನಿಮಗೆ ಕಾಣುತ್ತೆ. ಸೊ ಇಲ್ಲೆಲ್ಲ ನಿಮ್ಮ ಫ್ಲಡ್ ಲೈಟ್ ಉಪಯೋಗಿಸ್ತೀವಿ. ಬೇಸಿಕಲಿ ಇದರಲ್ಲಿ ಏನಂತ ಹೇಳಿದ್ರೆ, ಬಲ್ಪು ಇಲ್ಲಿಟ್ಟಿರ್ತೀವಿ ಆಯ್ತಾ. ಲೆಕ್ಕ ಬಲ್ಪ್ ಎಲ್ಲಿಟ್ಟಿರ್ತೀವಿ ಅಂದರೆ ಇಲ್ಲಿ ದೊಡ್ಡ ಬಲ್ಪ್ ಇಟ್ಟಿರ್ತಾರೆ ಆಯ್ತಾ. ಮತ್ತೆ ಒಂದು ಕಾನ್ಕೇವ್ ಮಿರರ್ ಇಟ್ಟಿರ್ತಾರೆ. ಸೊ ಇದನ್ನು ಉಪಯೋಗಿಸ್ಕೊಂಡು ದೂರದವರೆಗೂ ಲೈಟ್ನ ಕಳಿಸ್ತಾರೆ, ದೂರದ ಶಿಪ್ಗೆ ಕಾಣಲಿ ಅಂತ ಹೇಳಿ. ಅಲ್ಲಿ ಸಮುದ್ರ ತೀರ ಇದೆ, ಹತ್ರ ಬರಬೇಡಿ, ಇಲ್ಲಾಂದ್ರೆ ಶಿಪ್ ಡ್ಯಾಮೇಜ್ ಆಗುತ್ತೆ, ಕೆಳಗಿಂದ ಕಲ್ಗಳು ಹೊಡೆದು ಫ್ಲಡ್ಡಿಂಗ್ ಆಗಕ್ಕೆ ಸಾಧ್ಯ. ಸರಿನಾ. ಅದು ಬಿಟ್ಟು ಇನ್ನೇನು ಹೇಳಿ, ಬೇಸಿಕಲಿ ಲೈಟ್ ಅಂತ ಸಿನಾರಿಯೋದಲ್ಲಿ ಇದನ್ನು ಉಪಯೋಗಿಸ್ತಾರೆ ನೋಡ್ರಿ ಹುಡುಗರು. ಅಕ್ಕಪಕ್ಕ ಇಲ್ಲಿ ಇಡ್ತಾರೆ, ಸ್ವಲ್ಪ ಹಿಂದೆ ಇಲ್ಲ ಅಂತ ಹೇಳಿದ್ರೆ ಫೋಕಸ್ ಇಡ್ತಾರೆ ಆಯ್ತಾ. ಸೊ ಅಪ್ಲಿಕೇಶನ್ ಬಿಟ್ವೀನ್ ಸಿ ಅಂಡ್ ಎಫ್ ಮತ್ತು ಎಫ್ ಅಲ್ಲೂ ಇದನ್ನೇ ಉಪಯೋಗಿಸ್ಬೋದು. ಬೇಸಿಕಲಿ ಟಾರ್ಚ್ ಸಿನಾರಿಯೋ, ನಿಮ್ಗೆ ಲೈಟ್ ಬೇಕು ಟಾರ್ಚಲ್ಲಿ, ಇಲ್ಲ ಅಂತ ಹೇಳಿದ್ರೆ ಕಾರಲ್ಲಿ ಫ್ಲಡ್ ಲೈಟ್ಸ್ ಅಂತ ಇರುತ್ತೆ ನೋಡಿ. ಸೊ ಅದರಲ್ಲೆಲ್ಲ ಇದನ್ನು ಉಪಯೋಗಿಸ್ತೀವಿ. ಸೊ ಪಾಸ್ ಮಾಡ್ಕೊಂಡು ಇದನ್ನೆಲ್ಲ ವರ್ಕ್ ಮಾಡಿ. ರೇ ಡಯಾಗ್ರಾಮ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ನಿಮ್ಮ ಸೆಂಟರ್ ಆಫ್ ಕರ್ವೇಚರಲ್ಲಿ ನಿಮ್ಗೆ ಉತ್ತರ ಗೊತ್ತಿತ್ತು, ಸೆಂಟರ್ ಆಫ್ ಕರ್ವೇಚರಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತ, ಇಲ್ಲೂ ಕೂಡ ನಾವು ಫೋಕಸ್ ಹತ್ರ ಲೈಟ್ ಇಡ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸರಿನಾ. ಇಲ್ಲೂ ಕೂಡ ನಿಮ್ಗೆ ಉತ್ತರ ಗೊತ್ತಿದೆ. ಸೊ ಇಲ್ಲೂ ಕೂಡ ಉತ್ತರ ಬರಲೇಬೇಕಿದೆ ಪ್ಯಾರಲಲ್ ಆಗಿ, ಇಲ್ಲ ಅಂತ ಹೇಳಿ ನೀವು ಏನೋ ತಪ್ಪು ಮಾಡಿದಾರ ಅಂತ ಹೇಳಿ ಲೆಕ್ಕ ಆಯ್ತಾ. ಸೊ ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಂಬಿಡಿ. ಇದು ಫ್ಲಡ್ ಲೈಟ್.